king of the road. Trailer for sailoring. Trailer for sailoring. Ain't got no. Hey guys, it's Swati. Welcome to my YouTube channel. Please do subscribe if you are new to my channel. ಈ ಸಲ ಏನಾದರೂ ನ್ಯೂ ಟ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೆ. ಸೊ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರ್ಬೋದು, ನಾನು ಮೌಲ್ಡೆಡ್ ಕ್ಲೇ ಯೂಸ್ ಮಾಡಿ ಏನಾದರೂ ಕ್ರಿಯೇಟ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ನಾನು ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೇನೆ, ಬಟ್ ಐ ಆಮ್ ಶೋರ್ ಇಟ್ ಈಸ್ ಗೋಯಿಂಗ್ ಟು ಬಿ ಫನ್. ಆ್ಯಂಡ್ ಟು ಬಿ ಹಾನೆಸ್ಟ್, ಐ ಡೋಂಟ್ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಬಟ್ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಬಿಕಾಸ್ ನನಗೆ ಅದು ಕೂಡ ತುಂಬ ಮ್ಯಾಟರ್ ಆಗ್ತದೆ. ಓಕೆ, ನಾವು ಐ ಥಿಂಕ್ ವಿ ಶುಡ್ ರಿಯಲಿ ಸ್ಟಾರ್ಟ್. ಈ ವಿಡಿಯೋದಲ್ಲಿ ನಾನು ಫೆವಿಕ್ರಿಲ್ ಮೌಲ್ಡೆಡ್ ಕ್ಲೇ ಯೂಸ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ 2 ಕಾಂಪೋನೆಂಟ್ ಕೂಡ ಬೇಗ ಬೇಗ ಮಿಕ್ಸ್ ಮಾಡ್ತೇನೆ. ನಾನು ಒಂದು ರೌಂಡ್ ಬಾಲ್ ಶೇಪ್ ಮಾಡ್ತೀನಿ ಆ್ಯಂಡ್ ಚಪಾತಿ ಮಾಡುವ ಹಾಗೆ ಮಾಡ್ತೀನಿ, ಬಟ್ ಯೂಸಿಂಗ್ ಮೈ ಮಾರ್ಕರ್. ಆ್ಯಂಡ್ ಒನ್ಸ್ ದ್ಯಾಟ್ ಈಸ್ ಡನ್, ಕಟ್ಟರಿಂದ ಕಟ್ ಮಾಡ್ತೇನೆ ಸ್ಟ್ರಿಪ್ಸ್ ಥರ. ಓಕೆ, ನಾನೀಗ ಏನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದೇನೆ ಅಂದರೆ, ಒಂದು ರೇನ್ಬೋ ಆ್ಯಂಡ್ ನಾರ್ಮಲ್ ರೇನ್ಬೋ ಅಲ್ಲ, ಪೆಂಡೆಂಟ್ ರೇನ್ಬೋ. ಶೇಪ್ ಕೊಟ್ಟಾದ್ಮೇಲೆ ಒಂದು ಹುಕ್ ಅಟ್ಯಾಚ್ ಮಾಡ್ತೀನಿ. ಕ್ಲೇ ಡ್ರೈ ಆದಮೇಲೆ ಪೇಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. And once my painting is done, I am going to apply 1 coat of varnish so that pendant ಯಾವಾಗಲೂ ಹಾಳಾಗೋದಿಲ್ಲ. ತುಂಬ ಚೆಂದ ಕಾಣ್ತಾ ಉಂಟು and I am definitely going to wear it. ನನಗೆ ಫಸ್ಟ್ ಪೀಸ್ ತುಂಬ ಇಷ್ಟ ಆಯಿತು, ಸೊ ಇನ್ನೊಂದು ಪೆಂಡೆಂಟ್ ಮಾಡುವ ಅಂತ ಅಂದ್ಕೊಳ್ತಿದ್ದೇನೆ. ಸೊ ಒಂದು ನಜರ್ ಪೆಂಡೆಂಟ್ ಮಾಡುವ, ಬಿಕಾಸ್ ತುಂಬ ದೃಷ್ಟಿ ಆಗಿರ್ತದೆ ಅಲ್ವಾ. ಜೋಕ್ಸ್ ಅಪಾರ್ಟ್, ಬೇಗ ಬೇಗ ಇದನ್ನು ಕಂಪ್ಲೀಟ್ ಮಾಡುವ. Hey, it's ready. Wow. And look at this. It is looking very beautiful. Okay, now it's time to make our third creation. And ಮಾಡ್ತಾ ಏನು ಗೊತ್ತಾಯಿತು ಅಂದರೆ, ನೆವರ್ ಮಿಕ್ಸ್ ದ ಹೋಲ್ ಕ್ಲೇ. ಅಂದರೆ ಜಸ್ಟ್ 2 ಕಾಂಪೋನೆಂಟ್ ಕೂಡ ಈಕ್ವಲ್ ಅಮೌಂಟಲ್ಲಿ ಸ್ವಲ್ಪ ತಗೊಂಡು ಮಿಕ್ಸ್ ಮಾಡಿ. ಸೊ ಈಗ ನಾನು ಮಾಡಲಿಕ್ಕೆ ಹೋಗ್ತಿರೋದು ಒಂದು ಬ್ರಷ್ ಸ್ಟ್ಯಾಂಡ್. ಪ್ರತಿ ಸಲ ಪೇಂಟಿಂಗ್ ಮಾಡುವಾಗ ಬ್ರಷ್ ಇಡಲಿಕ್ಕೆ ಪ್ರಾಬ್ಲಮ್ ಆಗ್ತಿತ್ತು, ಸೊ ಬ್ರಷ್ ಸ್ಟ್ಯಾಂಡ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ನೀವೇನಾದರೂ ನಾನೇನು ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ತಾ ಇದ್ರಿ. ವಾಟರ್ ಮೆಲನ್ ಶೇಪ್ ಅಲ್ಲ, ಕಲರ್. ಆ್ಯಂಡ್ ಇದರ ಮೇಲೆ ಕೂಡ ವಾರ್ನಿಷ್ ಇದ್ದು 1 ಕೋಟ್ ಅಪ್ಲೈ ಮಾಡ್ತೇನೆ. Okay guys, this is what the final piece looks like. I'm loving it. It's time to make our 4th creation. ಸೊ ಏನಂದರೆ, ಇಲ್ಲಿ ತನಕ ಮಾಡಿದ ಯಾವ ಪೀಸ್ ಕೂಡ ಯೂಸ್ಲೆಸ್ ಅಂತ ಇಲ್ಲ, ಎಲ್ಲ ಕ್ರಿಯೇಷನ್ ಕೂಡ ಯೂಸ್ಫುಲ್. ಸೊ ಈಗ ನಾನು ಕೋಸ್ಟರ್ ಮಾಡ್ತಾ ಇದ್ದೇನೆ ಆ್ಯಂಡ್ ದ ಪ್ರೋಸೆಸ್ ಇಸ್ ಜಸ್ಟ್ ದ ಸೇಮ್, ಎಕ್ಸೆಪ್ಟ್ ಐ ಆಮ್ ಗೋಯಿಂಗ್ ಟು ಮೇಕ್ ಡಿಫ್ರೆಂಟ್ ಡಿಸೈನ್. ಸೊ ಈಗ ನಾನು ಅಂದ್ಕೊಳ್ತಾ ಇದ್ದೆ ಒಂದು ಲೋಟಸ್ ಡ್ರಾ ಮಾಡುವ ಅಂತ. ಎಸ್, ಲೆಟ್ಸ್ ಡೂ ಇಟ್ ದೆನ್. Just going with the flow.
Okay, this is ready. For the fifth piece, I am going to make a finger ring. Yes, you heard it right. I am going to make a finger ring. ಆ್ಯಂಡ್ ಫಸ್ಟಿಗೆ ಫಿಂಗರ್ ಮೆಷರ್ಮೆಂಟ್ ತಗೊಂಡು ಸೇಮ್ ಶೇಪ್ ಕ್ರಿಯೇಟ್ ಮಾಡ್ತೇನೆ ಆ್ಯಂಡ್ ಅದು ಡ್ರೈ ಆದಮೇಲೆ ವೈಟ್ ಪೇಂಟ್ ಅಪ್ಲೈ ಮಾಡ್ತೇನೆ. ಅದು ಕೂಡ ಡ್ರೈ ಆದಮೇಲೆ ನಾನು ಬ್ಲ್ಯಾಕ್ ಡಾಟ್ಸ್ ಮಾಡ್ತೇನೆ. And it is ready. I can't wait to wear it. But before wearing them, apply a coat of varnish so that paints ಯಾವತ್ತೂ ಹಾಳಾಗೋದಿಲ್ಲ. Okay, now it's time to make our last piece. And ನಾನು ಒಂದು ಕಿಚನ್ ಮಾಡುವ ಅಂತ ಅಂದ್ಕೊಳ್ತಿದ್ದೇನೆ. ಸೊ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಮಾಡಿದ್ದೇನೋ ಅದೆಲ್ಲ ಕ್ಯೂಟ್ ಆಗಿತ್ತು. ಸೊ ಲಾಸ್ಟ್ ಪೀಸ್ ಕೂಡ ಕ್ಯೂಟ್ ಆಗಿರಲಿ ಅಂತ ಡೋನಟ್ ಶೇಪ್ ಮಾಡುವ ಅಂತ ಇದ್ದೇನೆ. Wow! Let's quickly paint this. And it is done. It is so cute. ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ ಹೇಳಿ ಇಷ್ಟರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ. ದಿಸ್ ಈಸ್ ಆಲ್ ಫಾರ್ ಆರ್ ಟುಡೇಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಲವ್ ಯು ಆಲ್.